ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪಟ್ಟಕ್ಕಾಗಿ ಗುದ್ದಾಟ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಕೈಮನೆಯಲ್ಲಿ ಕುರ್ಚಿ ಕದನ ಶನಿವಾರದ ಶಾಕಿಂಗ್ ನ್ಯೂಸ್ ಇದು. ದೆಹಲಿ ಭೇಟಿ ವೇಳೆ ಹೈಕಮಾಂಡ್ ಮುಂದೆ ಪವರ್ ಕಾರ್ಡ್ ಅನ್ನು ಪ್ಲೇ ಮಾಡಿದ್ದಾರೆ ಡಿಕೆಶಿ. ವೇಣುಗೋಪಾಲ್ ಮುಂದೆ ಸಿಎಂ ಸ್ಥಾನಕ್ಕಾಗಿ ಡಿಕೆ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಪವರ್ ಶೇರಿಂಗ್ ಫಾರ್ಮುಲಾ ಈಗಿನಿಂದಲೇ ಶುರು ಮಾಡಲಿಕ್ಕೆ ಡಿಕೆ ಒತ್ತಾಯ ಮಾಡಿದ್ದಾರಂತೆ ವರಿಷ್ಠರಿಗೆ. ಹೈಕಮಾಂಡ್ ಮುಂದೆ ಹಾಗಾದರೆ ಡಿಕೆಶಿ ಹೇಳಿದ್ದೇನು? ಇದು ಪಬ್ಲಿಕ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ, ಶನಿವಾರದ ಶಾಕಿಂಗ್ ಸುದ್ದಿ, ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಹಾಗಾದರೆ ದೆಹಲಿ ಯಾತ್ರೆಯ ಸಂದರ್ಭದಲ್ಲಿ ವರಿಷ್ಠರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಸ್ಥಾನಕ್ಕೆ ಹೇಗೆ ಕ್ಲೈಮ್ ಮಾಡಿದ್ರು, ಹೇಗೆ ಬೇಡಿಕೆ ಇಟ್ಟರು, ವರಿಷ್ಠರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಚರ್ಚೆಯ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವಧಿಗೂ ಮುನ್ನವೇ ಪವರ್ ಶೇರ್ ಪ್ರಕ್ರಿಯೆಯನ್ನು ಆರಂಭಿಸಿ ಅನ್ನುವಂತಹ ಸೂಚನೆಯನ್ನ ಅಥವಾ ಮನವಿಯನ್ನ ವರಿಷ್ಠರಿಗೆ ಸಲ್ಲಿಸಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದರ ಜೊತೆಗೇನೆ ನನಗೆ ಕೊಟ್ಟಂತಹ ಮಾತಿನಂತೆ ನೀವು ನಡೆದುಕೊಳ್ಳಿ ಅನ್ನುವಂತಹ ವಿಚಾರವನ್ನು ಕೂಡ ಉಸ್ತುವಾರಿಗಳ ಮುಂದೆ ಪ್ರಸ್ತಾಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಕಾಯೋದಕ್ಕಾಗಲ್ಲ, ಮಾತಿನಂತೆ ನಡೆದುಕೊಳ್ಳಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. ನನಗೆ ಕೊಟ್ಟಂತಹ ಮಾತಿನಂತೆ ನೀವು ನಡೆದುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು, ಅಂದರೆ ಈ ಪವರ್ ಶೇರಿಂಗ್ ಫಾರ್ಮುಲಾ ವಿಚಾರವನ್ನು ಮತ್ತೊಮ್ಮೆ ನೆನಪಿಸಿದ್ದಾರೆ. 2.5 ವರ್ಷ ಪವರ್ ಶೇರ್ಗೆ ಇನ್ನೂ 8 ತಿಂಗಳಷ್ಟೇ ಬಾಕಿ ಇದೆ. 8 ತಿಂಗಳ ಮೊದಲೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವರಿಕೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿವರೆಗೂ ನಾನು ಕಾದರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ವರಿಷ್ಠರ ಮುಂದೆ ಹೇಳಿದಾರಂತೆ. ಪ್ರಸ್ತುತ ರಾಜ್ಯದ ಪರಿಸ್ಥಿತಿ ಹಾಗೇ ಇದೆ, ನಾನು ಏನು ಮಾಡಲಿ ಅನ್ನುವಂತಹ ವಿಚಾರವನ್ನು ಕೂಡ ಮುಂದಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಶ್ರಮಕ್ಕೆ ಫಲದ ನಿರೀಕ್ಷೆ ಮಾಡ್ತಾ ಇದ್ದೇನೆ, ದಯಮಾಡಿ ಆ ಪ್ರಕ್ರಿಯೆಯನ್ನು ಆರಂಭಿಸಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗಿನಿಂದಲೇ ನೀವು ಪ್ರಕ್ರಿಯೆಯನ್ನು ಶುರು ಮಾಡಿದರೆ 8 ತಿಂಗಳಷ್ಟೊತ್ತಿಗೆ ನಂಗೆ ಅಧಿಕಾರ ಸಿಗುತ್ತೆ ಅನ್ನುವಂತಹ ವಿಚಾರ. ನೀವು 8 ತಿಂಗಳು ಕಾದರೆ ಮುಂದೆ ನನಗೆ ಕಷ್ಟವಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದಾರಂತೆ. ಪಕ್ಷ ಸಂಘಟನೆ ಮಾಡಬೇಕಿದೆ, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಆಸೆ ಇದೆ, ದಯಮಾಡಿ ನನ್ನ ಕನಸನ್ನು ನನಸು ಮಾಡಿ ಅಂಥೇಳಿ ಅವಲತ್ತುಕೊಂಡಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ವರಿಷ್ಠರ ಮುಂದೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು, ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ರು. ಭೇಟಿಯ ನಂತರ ಅವರ ಹಾವ ಭಾವ ಜೊತೆಗೆ ಅವರ ನಡೆ ನುಡಿ ಎಲ್ಲದರಲ್ಲೂ ಕೂಡ ಒಂದಿಷ್ಟು ಚೇಂಜಸ್ಸು, ಹಿಂದುತ್ವದ ಜಪ ಆಗಿರಬಹುದು, ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಂಡಂತಹ ಕಾರ್ಯಕ್ರಮ, ಅವತ್ತು ಡೆಲ್ಲಿಯಲ್ಲಿ ಏನಾಯಿತು ಅನ್ನುವಂತಹ ವಿವರ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ ಅವರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಆ ಬದಲಾವಣೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಾದಂತಹ ಚರ್ಚೆಗಳನ್ನು ಕೂಡ ಗಮನಿಸಿದ್ದೀವಿ. ಬಟ್ ಅವತ್ತು ದೆಹಲಿಯಲ್ಲಿ ಏನಾಯಿತು, ವರಿಷ್ಠರ ಮುಂದೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ರು ಅಂತ ಹೇಳಿ? ಪ್ರಮುಖವಾಗಿ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪಾಲಿನ ಹಕ್ಕನ್ನ ಪ್ರತಿಪಾದಿಸ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಏನು 2.5 ವರ್ಷದ ಮಾತುಕತೆ ಆಗಿತ್ತು, ಅದಕ್ಕೆ ಬೇಕಾದಂತ ಏನ್ ಪ್ರೊಸೆಸ್ ಇದೆ ಅದನ್ನ ಶುರು ಮಾಡಿ ಅನ್ನುವಂಥ. ಯಾಕಂದ್ರೆ ಇನ್ನು ಕೇವಲ 6-7 ತಿಂಗಳು ಮಾತ್ರ ಉಳಿದುಕೊಂಡಿದೆ ಅನ್ನುವಂಥದ್ದು. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಬಹುಶಃ ಇಷ್ಟು ಮುಂಚಿತವಾಗಿ ಅವರು ಅದನ್ನ ಅಲ್ಲಿ ಕೇಳ್ತಾ ಇದ್ರಲ್ಲ ಗೊತ್ತಿಲ್ಲ. ಆದ್ರೆ ಪೂರ್ಣಾವಧಿ ಸಿಎಂ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ರಾಜ್ಯದಲ್ಲಿ ಕೆಲವು ಸಚಿವರುಗಳು ಪದೇ ಮಾತನಾಡ್ತಿರೋದ್ರಿಂದ ಒಂದು ರೀತಿಯ ಗೊಂದಲ ಇದೆ ಅನ್ನುವಂಥದ್ದು. ಜೊತೆಗೆ ಇದು ಪಕ್ಷಕ್ಕೂ ನಿರಂತರವಾಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆ ಗೊಂದಲವನ್ನು ಸರಿಪಡಿಸುವ ಮತ್ತು ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಒಂದು ಹಂತದ ಭಾಗವಾಗಿ ಪ್ರೋಸೆಸ್ ಶುರು ಮಾಡಿದ್ರೆ ಆವಾಗ ಸಂದೇಶಗಳು ಎಲ್ಲರಿಗೂ ರವಾನೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.